ಎಲ್ಲ ಈ ಕಡೆ ಜಾಸ್ತಿ ಇದೆ ಮೇಡಮ್ ಇಲ್ಲಿ ಇದು ಇನ್ಸುಲೇಟೆಡ್ ಬ್ರೋ, ಇದು ಕಂಬಿ. ಹಾಂ ಇದೆ ಇದು ತಗೊಳ್ಳ ಹಾಂ ಶೀಟ್ ಅಲ್ಲಿ. ಹಾಂ ಇದು ನೋಡ ಇದೆ, ಇದರಲ್ಲಿ ಆ ಶೀಟ್ನಿಂದ ಪಾಸ್ ಆಗಿರೋದು. ಹಾಂ ಒಳಗಡೆ ಏನಾಗಿದೆ ಇದು ಇವ್ರು ಓಪನ್ ಮಾಡೋದಿಲ್ಲ ಅಂತ, ಅದು ಬಂದು ಒಳಗಡೆ ವೈರು ಫುಲ್ಲು ತಿಂದಾಕ್ಬಿಟ್ಟಿದೆ. ಅದರಲ್ಲಿ ಅದು ಮಳೆ ನೀರು ಬಿದ್ದು 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 ಎಲ್ಲ ಒಳಗಡೆ ಪಾಸ್ ಆಗಿ ಗ್ರೌಂಡ್ ಆಗ್ತದೆ. ಅದು ರಿಟರ್ನ್ ಸಪ್ಲೈ ಇದ್ರ ಇಂಟರ್ನಲ್ ಫಾಲ್. ಇದು ಇಂಟರ್ನಲ್ ಫಾಲ್. ಮರಕ್ಕೆ ಕಟ್ಟಿದ್ದಾರೆ, ಇದೇನೂ ಇಲ್ಲ. ಇದು ನೋಡಿ, ಇದು ಇನ್ಸುಲೇಟೆಡ್ ಮರಕ್ಕೆ ಕಟ್ಟಿದ್ದಾರೆ, ಇದು ಮಾತ್ರ ಶೀಟ್ ಕಟ್ಟಿದ್ದಾರೆ ಡೈರೆಕ್ಟ್ ಐರನ್ ಶೀಟ್. ಅಲ್ಲಿ ಆ ವೈರ್ ಓಪನ್ ಆಗಿರುತ್ತೆ, ಎಲ್ಲಾದ್ರೂ ಅದು ಟಚ್ ಆದರೆ ಇದು ಕಬ್ಬಿಣ ಎಲ್ಲ ಪಾಸ್ ಆಗಿ ಹೊಡೆಯುತ್ತೆ. ಇದು ಡೈರೆಕ್ಟ್ ಆಗಿ ಶೀಟ್ ಕಟ್ಟಿರೋದಕ್ಕೆ ಇದ್ರಲ್ಲಿ ಆಗಿರೋದು, ಇದ್ರಲ್ಲೆಲ್ಲ ಹಾಕಿ ಏನು ಆಗಿಲ್ಲ. ಇಷ್ಟು ಬಟ್ಟೆ ಎಲ್ಲ ಹಾಕಿದ್ರೆ 20 ಬಟ್ಟೆ ಹಾಕಿದ್ದಾರೆ, ಏನಾಗಿಲ್ಲ. ಐರನ್ ಅದು ಕಬ್ಬಿಣ ಶೀಟ್ ಕಟ್ಟಿದ್ದಾರೆ, ಅದರಿಂದ ಆಗಿರೋದು. ಅದೆಲ್ಲ ಆಗಿದೆ. ಎಲ್ಲಿ ಮುಟ್ಬಿಡ ಇಲ್ಲ ಸರ್, ಇಲ್ಲ ഇതിലൊന്ന് പോയിരിക്കുന്നില്ല. ಇದು ಮಾರಿಗಪ್ಪಂ ಸ್ಕೇಟಿಂಗ್ ಹಾಲ್ ಪಕ್ಕದಲ್ಲಿರುವ ರಾಜ್ಕುಮಾರ್ ಎಂಬವರಿಗೆ ಸ್ವಂತವಾದಂಥ ಮನೆ ಇದು. ಈ ಮನೆಯಲ್ಲಿ ಇವತ್ತು ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆ ಒಳಗಡೆ ಮಲ್ಲಿಕಾ ವಯಸ್ಸು 84 ಸೈನಾಟ್ ಲೈನು ವಾಸಿಯಾದಂಥವರು ಮನೆ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಬೆಳಗ್ಗೆ ಇವರು ಈ ಬಟ್ಟೆಗಳನ್ನು ಒಣಗಿಸುವಾಗ ಮನೆಯಲ್ಲಿರುವ ಹಳೆ ಗೋಡೆಯಲ್ಲಿ ಕರೆಂಟು ಶಾಕ್ ಹೊಡೆದು ಈ ಕಂಬಿಯಲ್ಲಿ ಬಟ್ಟೆಯನ್ನು ಒಣಗಿಸುವಾಗ ಅವರು ಮೃತಪಟ್ಟಿದ್ದಾರೆ. ಆಂಡರ್ಸನ್ಪೇಟೆ ಪೊಲೀಸು ತೀವ್ರ ತನಿಖೆ ಕೈಗೊಂಡಿದ್ದಾರೆ. ಮತ್ತು ಬೆಸ್ಕಾಂ ಅವರು ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತನಿಖೆ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆಂಡರ್ಸನ್ಪೇಟೆ ಪೊಲೀಸವರು ದೂರನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖೆ ಮುಂದುವರಿತಾ ಇದೆ. ದಯವಿಟ್ಟು SSD ತಮ್ಮಲ್ಲಿ ಬಿಡುವ ವಿನಂತಿ ಏನಂದರೆ, ಮಳೆಗಾಲ ಬಂದಿದೆ, ತಮ್ಮ ಮನೆಗಳಲ್ಲಿರುವ ವೈರ್ಗಳನ್ನು ಹಳೆ ವೈರ್ಗಳನ್ನು BGML ಕಡೆ ನೋಡೋಕ್ಕೆ ಹೋದರೆ ಎಲ್ಲ ಕಡೆನೂ ಹಳೆ ಮನೆಗಳು ಹೊಸ ಮನೆಗಳು ಇರ್ತದೆ. ಈ ಮನೆಗಳಲ್ಲಿ ಕರೆಂಟು ಗ್ರೌಂಡ್ ಆಗ್ದಂಗೆ ನೋಡ್ಕೊಳ್ಳಿ. ನೋಡಿ, ಈ ಬಟ್ಟೆ ಒಣಗಿಸುವಾಗನೇ ಕರೆಂಟು ಶಾಕ್ ಹೊಡೆದಿದೆ. ಈ ಶಾಕಲ್ಲಿ ಕಂಬಿಯಲ್ಲಿ ಕರೆಂಟ್ ಶಾಕ್ ಪಾಸ್ ಆಗಿದೆ. ಕರೆಂಟು ಸಪ್ಲೈ ಪಾಸ್ ಆಗಿ ಈ ಅಮ್ಮನ ಇಲ್ಲಿ ಬಿದ್ದಿದ್ದಾರೆ. ಮನೇಲಿರೋರು ಏನೋ ಕೆಳಗಡೆ ಬಿದ್ದಿದ್ದಾರಲ್ವಾ ಅಂತ ಫಸ್ಟ್ ಏಡ್ ಮಾಡೋದಕ್ಕೋಸ್ಕರ ಬಂದು ನೋಡಿದ್ರೆ ಮನೇಲಿರೋ ಒಂದು ಹೆಣ್ಣು ಮಗುಕ್ಕೆ ಕೂಡ ಕರೆಂಟು ಒಂದು ಕೈಗೆ ಶಾಕ್ ಹೊಡೆದಿದೆ. ನಂತರ ಅವರು ಮೇನ್ ಸ್ವಿಚ್ಚನ್ನು ಆಫ್ ಮಾಡಿ ಮಲ್ಲಿಕಾ ಎಂಬವರು ಅವರ ಸಂಬಂಧಿಕರ ಗಮನಕ್ಕೆ ತಂದಿದ್ದಾರೆ. ಅವರು ಬಂದು ಸ್ಥಳದಲ್ಲಿ ಬಂದು ಆ ಯಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ ನಂತರ ಅಲ್ಲಿಗೆ ಅವರು ಆಸ್ಪತ್ರೆ ಡಾಕ್ಟರ್ಗಳು ಹೇಳಿದ್ದಾರೆ ಇದು ತೀವ್ರ ಪ್ರಾಣವನ್ನು ಕಳ್ಕೊಂಡು ಅರ್ಧ ಗಂಟೆ ಆಗಿದೆ ಅಂತ. ದಯವಿಟ್ಟು ಇಂಥ ಅಪಘಾತಗಳು ಅಸಂಭವಿತಗಳು ಆಗಬಾರ್ದು. ನೋಡಿ, ಇದು ಹಳೆಗೋಡೆ. ಈ ಹಳೆಗೋಡೆಯಲ್ಲಿ ಕರೆಂಟ್ ಪಾಸ್ ಆಗಿರೋದ್ರಿಂದ ಯಮ್ಮ ಮೃತಪಟ್ಟಿದ್ದಾರೆ. ಮಳೆಗಾಲ ಮತ್ತೊಮ್ಮೆ ಹೇಳ್ತೀವಿ, ದಯವಿಟ್ಟು ಈ ಎಲೆಕ್ಟ್ರಿಕ್ ವೈರ್ಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಜಾಯಿಂಟ್ಗಳು ಜಾಸ್ತಿ ಇದ್ದರೆ ತಕ್ಷಣವೇ ಯಾರಾದರೂ ಎಲೆಕ್ಟ್ರಿಷಿಯನ್ಗಳನ್ನ ಕರ್ಕೊಂಡು ಬಂದು ಸರಿಪಡಿಸ್ಕೊಳ್ಳಿ ಅಂತ ಇದ್ರ ಮುಖಾಂತರವಾಗಿ ನಾವು ಬೇಡಿಕೊಳ್ಳುತ್ತೇವೆ. ಧನ್ಯವಾದಗಳು.